ತಾಲೂಕಿನ ನೀರಲ್ಕೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜನರಿಗೆ ಸೌಲಭ್ಯಗಳೇ ಒದಗಿಸುತ್ತಿಲ್ಲ. ಇಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವರ್ಗರಲ್ಲಿ ಅಧ್ಯಕ್ಷತೆ ಮೇರೆ ಮೀರಿದೆ. ಕಚೇರಿಗೆ ಬರುವುದು, ಜನರ ಗೋಳು ಕೇಳುವುದು, ಸೌಕರ್ಯ ನೀಡುವ ಯಾವ ಕೆಲಸಗಳು ಮಾಡುವುದಿಲ್ಲ. ಬರೀ ಚಕ್ಕರ್ ಹಾಕುವುದರಲ್ಲೇ ಮುಂದಿದ್ದಾರೆ. ಇಂದು ಕಾರ್ಯಾಲಯಕ್ಕೆ ಭೇಟಿ ನೀಡಿದಾಗ ನೊಣ ಓಡಿಸಲು ಯಾರೂ ಇಲ್ಲ. ಕುರ್ಚಿ ಟೇಬಲ್ಗಳು ಖಾಲಿ ಖಾಲಿ, ಕಡತಗಳು ಧೂಳು ತಿನ್ನುತ್ತಿವೆ. ಪಂಚಾಯಿತಿ ಕಾರ್ಯಾಲಯದಲ್ಲಿ ಫೈಲ್ಗಳು ಕಸದ ತಿಪ್ಪೆಯಲ್ಲಿ ಹಾಕಿದಂತೆ ಹಾಕಿದ್ದಾರೆ. ಅಧಿಕಾರಿಗಳು ಕರ್ತವ್ಯದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವುದಿಲ್ಲ. ಸಮಯಕ್ಕೆ ತಕ್ಕಂತೆ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿಯವರು ಯೋಜನೆಗಳು ಪೂರ್ಣಗೊಳಿಸುತ್ತಿಲ್ಲ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ತಕ್ಷಣ ಅಮಾನತ್ ಮಾಡಬೇಕು ಎಂದು ಕರುನಾಡ ವಿಜಯ ಸೇನೆ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಹನುಮಂತ ಬಡಿಗೇರ್ ಅವರ ನೇತೃತ್ವದಲ್ಲಿ ಹಾಗೂ ಮರಗಂಟ್ನಾಳ ಮತ್ತು ನೀಲ್ಕೇರಿ ಚಿತ್ರನಾಳ್ ಗ್ರಾಮದ ಕೂಲಿ ಕಾರ್ಮಿಕರ ಮುಖಂಡರು, ಹಿರಿಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಇವರಿಗೆ ಹಲವಾರು ಬಾರಿ ತಿಳಿಸಿದ್ದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅಧಿಕಾರಿಗಳ ಈ ಧೋರಣೆ ಹೀಗೆ ಮುಂದುವರೆದರೆ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಎಲ್ಲಾ ಕಾರ್ಮಿಕರು ಮತ್ತು ಮೇಡ್ಸ್ ಮತ್ತು ಸಂಘಟನಾಕಾರರು ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಹನುಮಂತ ಬಡಿಗೇರ್, ತಾಲೂಕ್ ಅಧ್ಯಕ್ಷರು ಲಿಂಗಸೂಗೂರು, ಮಲ್ಲಪ್ಪ ಮರಗಂಟ್ನಾಳ್ ಮೇಡ್ಸ್, ಶಾಂತಮ್ಮ ಹಿರೇಮನಿ ಮೇಡ್ಸ್, ರತ್ನಮ್ಮ ಮಾನ್ವಿ ಮೇಡ್ಸ್, ಗದ್ದೆಪ್ಪ ಮೇಡ್ಸ್ ಮರಗಂಟ್ನಾಳ, ರಮೇಶ್ ಮೇಡ್ಸ್ ಭೂಪೂರ್, ಹನುಮಂತ ಅಯ್ಯಾಳಪ್ಪ, ಬಾಲಯ್ಯ ಇಳಿಗೇರ್, ಅಮರಪ್ಪ ಸಾಹುಕಾರ್ ಹಾಗೂ ಎಲ್ಲಾ ಗ್ರಾಮದ ಕೂಲಿ ಕಾರ್ಮಿಕರು ಮತ್ತು ಉಪಸ್ಥಿತರಿದ್ದರು.